ರಾಯರ ಬಳಿ ಹೋಗಿ ಕಷ್ಟಗಳನ್ನ ಹೇಳಬೇಡಿ, ಕಷ್ಟಗಳಿಗೆ ಹೇಳಿ ನನ್ನ ಬಳಿ ರಾಯರಿದ್ದಾರೆ. ರಾಯರು ಹೇಗೆ ಭೂಮಿಗೆ ಬಂದ್ರು? ಮೊದಲು ಶಂಕುಕರ್ಣ ಅಂತ ಒಬ್ಬ ಇರ್ತಾನೆ, ಆದ್ಮೇಲೆ ಪ್ರಹ್ಲಾದ ಆಗ್ಬಿಡ್ತಾರೆ, ಬಾಲಿಕ ಆಗ್ಬಿಡ್ತಾರೆ, ಆಮೇಲೆ ವ್ಯಾಸರಾಜರು ಹುಡ್ತಾರೆ. 1595 ರಾಯರು ಹುಡ್ತಾರೆ. ಅವರಿಗೆ ವೆಂಕಟನಾಥ ಅಂತ ಹೆಸರಿರ್ತಾರೆ. ಬಹಳ ತಡವಾಗಿ ಮಗು ಆಗಕ್ಕೆ ಶುರು ಆಗಿದ್ರಿಂದ ತಂದೆ ತಾಯಿ ಇಬ್ರು ತೀರ್ಕೊಂಡ್ಬಿಡ್ತಾರೆ. ರಾಯರ್ನ ತತ್ತು ತಗೊಳ್ತಾರೆ. ಅವ್ರ ಕೆಳಗಡೆ ತಗೊಂಡು ಪಾಠಗಳನ್ನೆಲ್ಲ ಮಾಡೋಕ್ ಶುರು ಮಾಡ್ತಾರೆ. ಬೇರೆಯವ್ರಿಗೆ ಒಳ್ಳೆ ವಯಸ್ಸು, ಬಹಳ ಒಳ್ಳೆ ಹೆಸರು ತಗೊಂಡಿರೋ ಸರಸ್ವತಿ ಅನ್ನೋ ಹುಡುಗಿನ ನೋಡಿ ಮದುವೆ ಮಾಡ್ತಾರೆ. ರಾಯರಿಗೆ ಕನಸಲ್ಲಿ ದರಿದ್ರ ದೇವತೆ ಅಪಿಯರ್ ಆಗ್ತಾನೆ. ಆಕೆ ನಿಂದು ಕೆಲವೊಂದಷ್ಟು ಕರ್ಮಗಳಿವೆ, ಅವು ಕಳಿಬೇಕು, ಸೊ ನಾನ್ ನಿನ್ ಜೊತೆ ಬಂದಿರ್ತೀನಿ, ಎಷ್ಟು ಟೈಮ್ ಇರ್ತೀಯಾ ಅಂತ ರಾಯರ್ ಕೇಳ್ತಾರಂತೆ. ಯಾವಾಗ ನಿನ್ನ ಹೆಂಡತಿ ಮಠಕ್ಕೆ ಹೋಗು, ಸುಧೀಂದ್ರ ತೀರ್ಥರ ಮಠಕ್ಕೆ ಹೋಗು, ಅಲ್ಲಿವರೆಗೂ ನಾನ್ ನಿನ್ ಜೊತೆ ಇರ್ತೀನಿ. ಅದಾದ್ಮೇಲೆ ರಾಯರಿಗೆ ಕಷ್ಟಗಳು ಶುರುವಾಗುತ್ತೆ. ರಾಯರ ಹತ್ರ ಬಡತನ ಶುರುವಾಗುತ್ತೆ. ಯಾವ ಹಂತಕ್ಕೆ ಬಡತನ ಶುರುವಾಗುತ್ತೆ ಅಂತಂದ್ರೆ, ಏಕಾದಶಿಲಿ ಉಪವಾಸ ಮಾಡ್ತೀವಿ. ಉಪವಾಸನ ಬ್ರೇಕ್ ಮಾಡೋದಕ್ಕೂ ರಾಯರ ಹತ್ರ ಊಟ ಇರ್ತಾ ಇಲ್ಲ. ಎಷ್ಟೊಂದ್ಸರಿ ಊಟ ಮಾಡೋದಕ್ಕೆ ಪ್ಲೇಟ್ ಕೂಡ ಇರ್ತಾ ಇರ್ಲಿಲ್ಲ, ನೆಲದ ಮೇಲೆ ಊಟ ಮಾಡೋದಂತೆ. ಇನ್ನೇನು ಕೆಟ್ಟದಾಗ ಸಾಧ್ಯನೇ ಇಲ್ಲ ಅಂತ ಇರ್ಬೇಕಾದ್ರೆ ಒಂದ್ಸರಿ ಕಳ್ಳರು ಬಂದು ಅವ್ರ ಮನೇಲಿ ಇದ್ದಿದ್ದ ಹೊರದೋಗಿರೋ ಬಟ್ಟೆ ಮತ್ತೆ ಪಾತ್ರೆಗಳನ್ನು ಕದ್ದು ಬಿಡ್ತಾರೆ. ಅಲ್ಲಿಗೆ ರಾಯರ ಹತ್ರ ಏನೇನೇನೇನು ಉಳಿಯೋದಿಲ್ಲ. ಒಂದು ಸರಸ್ವತಿಯವರು ಮಠಕ್ಕೆ ಹೊಟ್ಟೋಗೋಣ ಅಂತ ಹೇಳ್ತಾರೆ. ಅಲ್ಲಿಗೆ ರಾಯರದು ಬಡತನ ಮುಗೀತು ಅಂತ. ದರಿದ್ರ ದೇವತೆ ಹೊರಟೋದ್ಲು ಬಿಟ್ಟು ರಾಯರನ್ನ. ಕೆಲವಷ್ಟು ದೇವತೆಗಳು ಬಂದು ಕನಸಲ್ಲಿ ಹೇಳ್ತಾರೆ, ರಾಯರಿಗೆ ನೀನ್ ದೀಕ್ಷೆ ಕೊಡಬೇಕು, ರಾಯರು ಸನ್ಯಾಸತ್ವ ತಗೋಬೇಕು. ಕನಸಲ್ಲಿ ಸರಸ್ವತಿ ಬರ್ತಾರೆ, ನೀನು ಆಗಬೇಕು, ನಿನ್ನಿಂದಾನೇ ನಾನು ಬೆಳಿಬೇಕು, ನೀನ್ ಇರೋವರೆಗೂ ನಾನು ನೃತ್ಯ ಮಾಡ್ಬೇಕು. ಅದಾದ್ಮೇಲೆ ರಾಯರು ಹೋಗಿ ಸ್ವೀಕಾರ ಮಾಡ್ಬಿಡ್ತಾರೆ. ಗಂಡನ ಆಗ್ಲಿ ಅವ್ರನ್ನ ನೋಡದೆ ಇರೋದಕ್ಕಾಗೋದಿಲ್ಲ. ಅವ್ರೊಂಥರ ವಿಚಲಿತರಾಗಿ ಹೋಗ್ತಾರೆ. ಗಂಡನ ನೋಡ್ಬೇಕು ಅನ್ನೋ ಇದರಲ್ಲಿ ಓಡೋಗ್ತಾ ಒಂದು ಬಾವಿಗೆ ಹಾರಿ. ಈಗ ಒಬ್ರು ಸನ್ಯಾಸತ್ವ ತಗೊಂಡ್ರೆ, ಸನ್ಯಾಸಿಗಳಾದ್ಮೇಲೆ ಮನೇಲಿ ಯಾರು ಬಂದು ನೋಡಬಾರ್ದು ಅಂತಂದ್ರೆ ಅದು ಹೆಂಗೆ? ಆಕೆಗೆ ಹಂಗಿ ನೋಡಕ್ಕಾಗ್ಲಿಲ್ಲ. ಆಕೆ ಅದಕ್ಕೆ ಪಿಶಾಚಿ ಆಗ್ಬಿಡ್ತಾರೆ ರಾಯರನ್ನ ನೋಡಕ್ಕೆ ಸಂಜೆ. ಅಲ್ಲಿ ಕೆಲವ್ರು ಇದ್ದೇ ಇರ್ತಾರೆ, ಇದನ್ನ ಪ್ರಶ್ನೆ ಮಾಡೋವಂಥವ್ರು, ಇದೆಲ್ಲ ಡಾಂಬಿಕತೆ ಅಂತ ಹೇಳೋರು, ನಂಬದೇ ಇರೋರು ಅಂತವ್ರು ಒಂದಿಬ್ರು ಅಲ್ಲಿರ್ತಾರೆ. ಅವರು ಅವರ ಕುಟುಂಬದ್ದೇ ಯಾವ್ದೋ ಒಂದು ಮಗುನ ಕರ್ಕೊಂಡು ಹೋಗಿ ರಾಯರು ವಾಪಸ್ ಹೋಗ್ತಾ ಇರ್ಬೇಕಾದ್ರೆ ಒಂದ್ ಕಡೆ ಮಲಗಿಸ್ಬಿಟ್ಟು, ನಮ್ಮ ಮಗುನು ತೀರ್ಕೊಂಡಿದೆ, ಬನ್ನಿ ಬದುಕಿಸಿ ಅಂತ. ರಾಯರಿಗೆಲ್ಲ ಗೊತ್ತಾಗುತ್ತೆ ಆ ಮಗು ಆಯಸ್ ಮುಗಿದು ಹೋಗಿದೆ, ಅದನ್ನ ಬದುಕ್ಸೋಕ್ಕಾಗಲ್ಲ ಅಂತ ಹೇಳಿ ಹೊರಟೋಗ್ತಾರೆ. ವಾಪಸ್ ಮಗು ಸತ್ತು ಹೋಗಿದ್ಯಂತೆ, ಮಗು ಬದುಕೇ ಇದೆ ಅಂತ ಅನ್ಕೊಂಡು ನಡ್ಕೊಂಡು ಬರ್ತಾರೆ. ಮಗು ಸತ್ತು ಹೋಗಿರೋ ಅದು ಏನ್ ಹೇಳುತ್ತಂತಂದ್ರೆ, ಗುರುಗಳನ್ನ, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ, ನಿಜವಾಗ್ಲೂ ಶಕ್ತಿ ಇರೋರ್ನ ಪರೀಕ್ಷೆ ಮಾಡಕ್ ಹೋಗ್ಬಾರ್ದು, ಕ್ವೆಶ್ಚನ್ ಮಾಡಕ್ ಹೋಗ್ಬಾರ್ದು. ಟ್ರಾವೆಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಉಡುಪಿಗೆ ಬರ್ತಾರೆ, ದೇವಸ್ಥಾನ ನೋಡಕ್ ಸಿಗುತ್ತೆ. ಸೊ ರಾಯರಲ್ಲಿ ಬಂದ ತಕ್ಷಣ ಕೃಷ್ಣಂದು ವಿಗ್ರಹ ನೋಡ್ತಾ ಕಣ್ಣಲ್ಲಿ ನೀರ್ ಹಾಕೋಕ್ ಶುರು ಮಾಡ್ತಾರೆ. ಅವಾಗ ರಾಯರ್ ಕಂಪೋಸ್ ಮಾಡಿದ್ದು ಇಂದು ಎನಗೆ ಗೋವಿಂದ, ಇಂದು ಜನಗೆ ಗೋವಿಂದ, ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೆ.